ನಮಸ್ಕಾರ ಸ್ನೇಹಿತರೆ. ಬೆಳಿಗ್ಗೆ 5 ಗಂಟೆಗೆ ಸರಿಯಾಗಿ ಅಲ್ರಾಮ್ ಹೊಡೆಯಿತು. ಸುಧಾ ಕೈ ಚಾಚಿ ಅಲ್ರಾಮ್ ನಿಲ್ಲಿಸಿದಳು. ಅವಳಿಗಿನ್ನು ಪೂರ್ತಿ ಎಚ್ಚರವಾಗಿರಲಿಲ್ಲ. ಆದರೂ ಏನೋ ನೆನಪಿಗೆ ಬಂದು ಅವಳ ತುಟಿಗಳ ಮೇಲೆ ಒಂದು ಮಧುರ ಮುಗುಳ್ನಗೆ ಮೂಡಿತು. ಅವಳು ಮೊನಕೈಯ ಆಧಾರದಲ್ಲಿ ಕೊಂಚ ಎದ್ದು ಪಕ್ಕದಲ್ಲಿ ಮಲಗಿದ್ದ ಗಂಡ ವಿಶ್ವನ ಮುಖವನ್ನು ಪ್ರೀತಿಯಿಂದ ನೋಡತೊಡಗಿದಳು. ನಂತರ ಭಾವ ತೀವ್ರತೆಯಿಂದ ವಿಶ್ವನ ಹಣೆಗೆ ಮುತ್ತಿಟ್ಟು ಹಾಸಿಗೆ ಬಿಟ್ಟು ಹೇಳತೊಡಗಿದಳು. ಅವಳು ಹೇಳುತ್ತಿದ್ದಂತೆ ತಟ್ಟನೆ ವಿಶ್ವ ಅವಳನ್ನು ಎಳೆದು ತನ್ನ ಮೇಲೆ ಬೀಳಿಸಿಕೊಂಡ. ಅರೆ, ಏನ್ ಮಾಡ್ತಿದ್ದೀರಾ? ಅವನ ಹಿಡಿತದಿಂದ ತಪ್ಪಿಸಿಕೊಳ್ಳಲು ಸುಧಾ ಹೆನಗತೊಡಗಿದಳು. ಏನಿಲ್ಲ, ನೀನನ್ನು ಕೊಂಚ ತೂಗುತ್ತಿದ್ದೇನೆ, ವಿಶ್ವ ತುಂಟತನದಿಂದ ಹೇಳಿದ. ನಾನು ದಪ್ಪಗಿದ್ದೇನೆ ಅಂತ ಹಾಸ್ಯ ಮಾಡಬೇಡಿ. ಇವತ್ತಿನಿಂದ ವಾಕ್ಗೆ ಹೋಗುತ್ತಿದ್ದೇನೆ. ಅದಕ್ಕೆ ಇವತ್ತು ನಿನ್ನ ಸೊಂಟದ ಅಳತೆ ತಗೋಬೇಕಾಗಿದೆ. ಏಕೆಂದರೆ ನೀನು ನಿಜವಾಗಿ ವಾಕ್ ಮಾಡ್ತೀಯೋ ಅಥವಾ ನಿನ್ನ ಗೆಳತಿಯರ ಜೊತೆ ಹರಟೆ ಹೊಡಿತೀಯೋ ಗೊತ್ತಾಗೋಲ್ಲ. ಮೇಲೆ ಕಣ್ಣಿಡೋಕ್ಕೆ ನೀವು ಜೊತೆಯಲ್ಲೇ ಬರ್ಬೋದಿತ್ತಲ್ವಾ? ಸರಿಯಾಗಿ 1 ವರ್ಷದ ಹಿಂದೆ ನೀನು ನವವಧುವಾಗಿ ಈ ಮನೆಗೆ ಬಂದಿದ್ದೆ. ಆಗ ನಾನು CID ಕೆಲಸ ಮಾಡಲಿಲ್ಲ. ಹೀಗ್ಯಾಕೆ ಮಾಡಲಿ? ಹ್ಯಾಪಿ ಮ್ಯಾರೇಜ್ ಆ್ಯನಿವರ್ಸರಿ ಡಿಯರ್. ಸುಧಾ ಪ್ರೀತಿಯಿಂದ ವಿಶ್ವನ ಕೆನ್ನೆಯನ್ನು ಚುಂಬಿಸಿದಳು. ಥ್ಯಾಂಕ್ಸ್ ಡಾರ್ಲಿಂಗ್. ನಮ್ಮ ವೈವಾಹಿಕ ಜೀವನದ ಸಂತಸಗಳನ್ನು ಉಳಿಸಿಕೊಳ್ಳುವ ನಮ್ಮ ನಿರ್ಧಾರವನ್ನು ಎಂದೂ ಬದಲಾಯಿಸಬಾರದು. ಒಳ್ಳೆಯ ಮನಸ್ಸಿನಿಂದ ಹೊಸದಾಗಿ ಆರಂಭಿಸಲು ದೃಢ ಸಂಕಲ್ಪ ಮಾಡೋಣ. ಹೌದು. ಹುಕ್ಕಿ ಬಂದ ಕಣ್ಣೀರು ವಿಶ್ವನಿಗೆ ಕಾಣದಂತೆ ಸುಧಾ ಅವನನ್ನು ಅಪ್ಪಿಕೊಂಡಳು. 1 ಗಂಟೆಯ ನಂತರ ಅವಳು ಬೆವರಿನಿಂದ ತೊಯ್ದು ಮನೆಗೆ ಬಂದಾಗ ವಿಶ್ವ ಪ್ರೀತಿಯಿಂದ ಲಿಂಬೆ ಜ್ಯೂಸ್ ತಂದುಕೊಟ್ಟ. ಅವನ ಈ ಪುಟ್ಟ ಸೇವೆಯಿಂದ ಸುಧಾಳ ಮುಖ ಗುಲಾಬಿಯಂತೆ ಹರಳಿತು. ನಗುತ್ತಾ ಗಂಡನಿಗೆ ಥ್ಯಾಂಕ್ಸ್ ಹೇಳಿ ಜ್ಯೂಸ್ನ ಪ್ರತಿ ಗುಟುಕಿನ ಸ್ವಾದವನ್ನು ಅನುಭವಿಸತೊಡಗಿದಳು. ನೀನು 1 ದಿನದಲ್ಲಿಯೇ ಸಣ್ಣಗಾದಾಗೆ ಕಾಣ್ತೀಯಾ? ವಿಶ್ವ ಅವಳಿಗೆ ಉತ್ಸಾಹ ತುಂಬಲು ಹೊಗಳಿದ. ನಿಮ್ಮ ಸುಳ್ಳು ಹೊಗಳಿಕೆಗೆ ಧನ್ಯವಾದಗಳು, ಸುಧಾ ಖುಷಿಯಿಂದ ಹೇಳಿದಳು. ಹಾಗೇನಿಲ್ಲ, ಆದರೂ ಅದು ನೀನು ಬದಲಾಗುತ್ತಿರುವ ಸೂಚನೆ. ಸರಿಯಾಗಿ ಹೇಳಿದ್ರಿ. ನಿಮ್ಮ ಸಂತೋಷಕ್ಕಾಗಿ ಹಾಗೂ ನನ್ನ ಆರೋಗ್ಯಕ್ಕಾಗಿ ಈ ನಿಮ್ಮ ದಾಸಿ ಸದಾ ಫಿಟ್ ಆಗಿರಬೇಕಲ್ವಾ? ಹೌದು. ಈಗ ಸುತ್ತಾಡಲು ಹೋಗೋಕ್ಕೆ ಎಷ್ಟು ಹೊತ್ತಿಗೆ ರೆಡಿ ಆಗ್ತೀಯಾ? ಅಂದರೆ ಇವತ್ತಿನ ವಿಶೇಷ ಪಯಣಕ್ಕೆ ಸಿದ್ಧಳಾಗಲು ನಾನು ಎಷ್ಟು ಹೊತ್ತು ತಗೊಳ್ತೀನಿ ಅಂತನಾ? ಅದನ್ನೇ ತಿಳ್ಕೊಳ್ಬೇಕಂತಿದ್ದೀನಿ ಮಹಾಸ್ವಾಮಿ. ನಾನು ರೆಡಿಯಾಗಲು ಬಹಳ ಹೊತ್ತು ತೆಗೆದುಕೊಂಡು ಬಿಡ್ತೀನಿ. ಇನ್ಮೇಲೆ ನೀವು ದೂರಕ್ಕಾಗಲ್ಲ. ನಾನು ಸರಿಯಾಗಿ 8 ಗಂಟೆಗೆ ಮನೆ ಬಿಡೋಣ ಎಂದು ಚಿಟಿಕೆ ಹೊಡೆಯುತ್ತಾ ಸುಧಾ ಎದ್ದು ಸ್ವಲ್ಪ ಹೊತ್ತು ವಿಶ್ವನ ಕುದಲ್ನೊಂದಿಗೆ ಆಟವಾಡಿ ನಂತರ ಬಚ್ಚಲು ಮನೆಗೆ ಹೋದಳು. ಇಬ್ಬರು ಡ್ರೆಸ್ ಮಾಡಿಕೊಂಡು ಮಾಡಿಯಿಂದ ಕೆಳಗಿಳಿದು ಬಂದರು. ಕೆಳಗಿನ ಮನೆಯಲ್ಲಿ ಸುಧಾಳ ಅತ್ತೆ, ಮಾವ, ಹಿರಿಯ ವಾರಗಿತ್ತಿ ಭಾವ ಮತ್ತು ಒಬ್ಬ ನಾದಿನಿ ಇದ್ದರು. ವಾರಗಿತ್ತಿ ಜ್ಯೋತಿ ಅವರಿಬ್ಬರಿಗೂ ಮೊದಲನೇ ವಿವಾಹ ವಾರ್ಷಿಕೋತ್ಸವಕ್ಕೆ ಶುಭ ಕೋರಿದರು. ಸುಧಾ ತನ್ನ ಪರ್ಸ್ನಿಂದ ಚಾಕ್ಲೇಟ್ ತೆಗೆದು ಅವರಿಗೆ ಕೊಟ್ಟಾಗ ಅವರು ಖುಷಿಯಾದರು. ಸುಧಾಳ ನಾದಿನಿ ವಿದ್ಯಾಳೊಂದಿಗೆ ಹಲವು ವಾರಗಳಿಂದ ಮಾತುಕತೆ ನಿಂತು ಹೋಗಿತ್ತು. ಅವಳ ರೂಮಿನತ್ತ ಸುಧಾ ಹೊರಟಾಗ ಅವಳನ್ನು ನೋಡಿದ ವಿದ್ಯಾ ಮತ್ತೆ ರೂಮಿಗೆ ತಿರುಗಿದಳು. ಸುಧಾ ತಟ್ಟನೆ ಮುಂದೆ ನುಗ್ಗಿ ಅವಳ ದಾರಿಗೆ ಅಡ್ಡ ನಿಂತಾಗ ಆ ನಿರೀಕ್ಷಿತ ಘಟನೆಯಿಂದ ವಿದ್ಯಾ ಪೆಚ್ಚಾದಳು. ಅಕ್ಕ, ನಮಗೆ ವಿಶ್ ಮಾಡೋಲ್ವಾ? ಸುಧಾ ಸಹಜವಾಗಿ ನಕ್ಕಳು. ವಿದ್ಯಾ ಮುಖ ತಿರುಗಿಸಿ ಕೋಪ ವ್ಯಕ್ತಪಡಿಸಿದಳು. ಹಿಂದೆ ನಮ್ಮಿಬ್ಬರ ಮಧ್ಯೆ ನಡೆದ ಜಗಳಕ್ಕೆ ಪಶ್ಚಾತ್ತಾಪ ಪಡ್ತೀನಿ. ಅದಕ್ಕೆ ನಿಮ್ಮಲ್ಲಿ ಕ್ಷಮೆ ಕೇಳ್ತಿದ್ದೀನಿ. ಇದ್ದಕ್ಕಿದ್ದಂತೆ ಕಂಠ ಬಿಗಿದು ಸುಧಳ ಬಾಯಿಂದ ಆ ಮಾತುಗಳು ಹೊರಬಂದವು. ಸುಧಾ ಭಾವುಕಳಾಗಿ ಕ್ಷಮ ಕೋರಿತು ಅವರಿಬ್ಬರ ನಡುವಿನ ವಿರೋಧವನ್ನು ಕೊಚ್ಚಿ ಹಾಕಿತ್ತು. ವಿದ್ಯಾಗೆ ಏನೂ ಹೇಳಲಾಗಲಿಲ್ಲ. ಸುಧಳನ್ನು ಅಪ್ಪಿಕೊಂಡು ಅಳತೊಡಗಿದಳು. ಇಬ್ಬರ ಮನದಲ್ಲಿ ತುಂಬಿಕೊಂಡಿದ್ದ ಕೊಳೆ ಕೆಲವೇ ಕ್ಷಣಗಳಲ್ಲಿ ಕಣ್ಣೀರಿನೊಂದಿಗೆ ಹರಿದು ಹೋಯಿತು. ತಮ್ಮನಿಗೆ ವಿವಾಹ ವಾರ್ಷಿಕೋತ್ಸವಕ್ಕೆ ಶುಭಾಶಯ ಕೋರಿದ ವಿದ್ಯಾ ಮುಖ ತೊಳೆಯಲು ಹೊಳಹೋದಳು. ಆಗಲೇ ವಿಶ್ವನ ಅಪ್ಪ ಅಮ್ಮ ತಮ್ಮ ರೂಮಿನಿಂದ ಹೊರಬಂದು ಡ್ರಾಯಿಂಗ್ ರೂಮ್ಗೆ ಬಂದರು. ಸುಧಾಳ ಕಣ್ಣುಗಳು ಹತ್ತು ಕೆಂಪಾಗಿದ್ದು ಕಂಡು ಅತ್ತೆ ತಪ್ಪು ತಿಳಿದುಕೊಂಡು ಕೋಪದಿಂದ, ಸುಧಾ, ಇವತ್ತು ನನ್ನ ಮಗನ ಜೊತೆ ಜಗಳ ಆಡಬೇಕಾ? ಅವನ ಬದುಕನ್ನು ನರಕ ಮಾಡಿದರೆ ನಿಂಗೆ ಏನು ಸಿಗುತ್ತೆ ಎಂದರು. ಸುಧಾಳ ಕಣ್ಣುಗಳಲ್ಲಿ ಒಂದು ಕ್ಷಣ ಕೋಪದ ಕಿಡಿಗಳು ಕಾರಿದವು. ಆದರೆ ಗಂಡ ಮುಗುಳ್ನಗುತ್ತಿದ್ದುದನ್ನು ಕಂಡು ಬಿಗಿದ ತನ್ನ ಮುಷ್ಟಿಯನ್ನು ಸಡಿಲಿಸಿದಳು. ಅಮ್ಮ, ನಾವೇನು ಜಗಳ ಆಡಿಲ್ಲ ಎಂದು ವಿಶ್ವ ಬಗ್ಗಿ ಅಪ್ಪ ಅಮ್ಮನಿಗೆ ನಮಸ್ಕರಿಸಿದ. ಸುಧಾ ಕೂಡ ಅತ್ತೆ ಮಾವನಿಗೆ ನಮಸ್ಕರಿಸಿದಳು. ಮಾವನ ಬಾಯಿಯಿಂದ ಯಾವುದೇ ಆಶೀರ್ವಾದ ಹೊರಬರಲಿಲ್ಲ. ಅತ್ತೆ ಯಾಂತ್ರಿಕವಾಗಿ ಅವಳ ತಲೆಯ ಮೇಲೆ ಕೈಯಿಟ್ಟರು. ಮರುಕ್ಷಣವೇ ಅವಳನ್ನು ದೂರ ತೊಡಗಿದರು. ನೀವಿಬ್ಬರು ಇವತ್ತು ಇಷ್ಟು ಬೇಗನೆ ಯಾಕೆ ಹೊರಟಿದ್ದೀರಿ? ನಾನು ಮಾಡಿದ ಸ್ವೀಟ್ಸ್ ತಿನ್ನೋದು ಯಾರು? ಅತ್ತೆಯ ಕೋಪದ ಗುರಿ ಸುಧಾಳೇ ಆಗಿದ್ದಳು. ಸುಮ್ಮನೆ ಇರೇ, ಏನೇನೋ ಹೇಳಬೇಡ. ಆಮೇಲೆ ನಮ್ಮ ಸೊಸೆ ಕೋಪಿಸ್ಕೊಂಡು 3-4 ತಿಂಗಳು ತವ್ರ ಮನೆಗೆ ಹೊರಟು ಬಿಡ್ತಾಳಷ್ಟೆ. ಮಾವ ಚುಚ್ಚು ಮಾತುಗಳನ್ನಾಡಿದರು. ವಿಶ್ವ ಭುಜದ ಮೇಲೆ ಕೈ ಹಾಕಿ ಹೊತ್ತಿದಾಗ ಕೊಂಚ ಧೈರ್ಯ ತಾಳಿದ ಸುಧಾ ಮೆಲ್ಲಗಿನ ಸ್ವರದಲ್ಲಿ ಹೇಳಿದಳು. ಅಪ್ಪ,
ತವ್ರ ಮನೆಗೆ ಹೋಗುವಂಥ ತಪ್ಪು ಕೆಲಸವನ್ನು ಇನ್ನು ಮುಂದೆ ಮಾಡೋಲ್ಲ. ಇವತ್ತು ನಾನು ಒಂದು ನಿರ್ಧಾರ ಮಾಡಿದ್ದೀನಿ, ವಿಶ್ವ ಹೇಳಿದ. ನೀನೇನು ನಿರ್ಧಾರ ಮಾಡಿದ್ಯಪ್ಪ? ಮಾವ ಮನೆಯಲ್ಲಿ ನೆರಿಗೆಗಳನ್ನು ಮೂಡಿಸಿದರು. ಏನಂದರೆ, ಮನೆ ಬಿಟ್ಟು ಹೋಗ್ತೀನಿ ಅಂತ ನೀವು ಎದುರಿಸುವುದನ್ನು ನಾನು ಸುಧಾ ಗಂಭೀರವಾಗಿ ತೆಗೆದುಕೊಂಡು ನಿಮ್ಮ ಮೂಡ್ ಹಾಳು ಮಾಡುವುದನ್ನು ನಿಲ್ಲಿಸ್ತೇವೆ. ಈ ಮನೆಯಲ್ಲಿ ಇರಬೇಕಂದ್ರೆ ಕೆಲವು ಶಿಸ್ತು ಪಾಲಿಸಬೇಕಾಗುತ್ತದೆ. ಇಲ್ಲದಿದ್ದರೆ ಅಪ್ಪ ಪ್ಲೀಸ್, ಇವತ್ತು ಲೆಕ್ಚರ್ ಬೇಡ. ಇವತ್ತು ನಾವು ಸುತ್ತಾಡುವ ಮೂಡ್ನಲ್ಲಿದ್ದೇವೆ. ಸಂಜೆ ರವಿ ಮನೆಯಲ್ಲಿ ಪಾರ್ಟಿ ಇದೆ. ನನ್ನ ಫ್ರೆಂಡ್ಸ್ ನಮಗೆ ಔತಣ ಕೊಡ್ತಿದ್ದಾರೆ. ನಿಮ್ಮನ್ನು ಕರೆಯೋಕ್ಕೆ ರವಿ ಬರ್ತಾನೆ. ಎಲ್ಲರೂ ಟೈಮ್ಗೆ ಸರಿಯಾಗಿ ಬಂದ್ಬಿಡಿ, ಅಪ್ಪನನ್ನು ಅಪ್ಪಿಕೊಳ್ಳುತ್ತಾ ಹೇಳಿದ. ನಂತರ ಸುಧಾಳ ಕೈ ಹಿಡಿದು ಬಾಯಿ ಹೇಳುತ್ತಾ ವಿಶ್ವ ಹೊರಟ. ಇವನೇನು ಬೆಳಿಗ್ಗೆ ಮೋಡಿ ಮಾಡ್ತಿಲ್ಲ ತಾನೆ? ಅತ್ತೆ ಆಶ್ಚರ್ಯದಿಂದ ಹೇಳಿದರು. 15 ನಿಮಿಷಗಳ ನಂತರ ಬಹುಮಡಿ ಕಟ್ಟಡವೊಂದರ ಬಳಿ ವಿಶ್ವ ಬೈಕ್ ನಿಲ್ಲಿಸಿದ. ಅದರಲ್ಲಿ 3 ಕೋಣೆಗಳುಳ್ಳ ಫ್ಲ್ಯಾಟ್ಗಳಿದ್ದವು. 5 ನಿಮಿಷಗಳ ನಂತರ ಭೇಟಿಯಾಗೋಣ, ಸುಧಾಳ ಕೆನ್ನೆ ತಟ್ಟುತ್ತಾ ವಿಶ್ವ ಒಳಗೆ ಹೋದ. ಒಂದು ಫ್ಲ್ಯಾಟ್ ಮುಂದೆ ನಿಂತು ಬೆಲ್ ಹೊತ್ತಿದ. ಮಾಲತಿ ಬಾಗಿಲು ತೆರೆದಳು. ಅವಳು ವಿಶ್ವನ ಲವ್ವರ್. ಅವನ ಆಫೀಸ್ನಲ್ಲಿ ಕೆಲಸ ಮಾಡುತ್ತಿದ್ದಳು. ವಿಶ್ವನಿಗಿಂತ 2 ವರ್ಷ ದೊಡ್ಡವಳಾದ ಡ್ರೈವರ್ಸಿಯಾಗಿದ್ದ ಮಾಲತಿಯೊಂದಿಗೆ ವಿಶ್ವ ಸುಮಾರು 3 ವರ್ಷಗಳಿಂದ ಸ್ನೇಹ ಹೊಂದಿದ್ದ. ಹಾಯ್, ಇವತ್ತು ನಿನ್ನನ್ನು ಇಲ್ಲಿ ನೋಡಿ ಆಶ್ಚರ್ಯ ಆಗ್ತಿದೆ, ಖುಷಿಯೂ ಆಗ್ತಿದೆ ಎನ್ನುತ್ತಾ ಮಾಲತಿ ಅವನನ್ನು ಅಲಂಗಿಸಿದಳು. ಏನು ಮಾಡ್ತಾ ಇದ್ದೀಯಾ? ವಿಶ್ವ ಅವಳ ಕೆನ್ನೆಗೆ ಮುತ್ತಿಡುತ್ತಾ ಹೇಳಿದ. ಮನೆ ಕ್ಲೀನಿಂಗ್. ಯಾಕೆ, ಹೊರಗೆಲ್ಲಾದರೂ ಸುತ್ತಾಡೋಕ್ಕೆ ಹೋಗಬೇಕಾ? ಮೊದಲು ಕಾಫಿ ಮಾಡಿಕೊಡು, ಆಮೇಲೆ ನೋಡೋಣ, ವಿಶ್ವ ಸೋಫಾದಲ್ಲಿ ಕೂರುತ್ತಾ ಹೇಳಿದ. ಸುಧಾ ಇನ್ನು ತವರು ಮನೆಯಲ್ಲೇ ಇದ್ದಾಳಾ? ಇಲ್ಲ, ನಿನ್ನ ಬೆಳಿಗ್ಗೆ ಮನೆಗೆ ಬಂದ್ಲು. ಹೌದಾ? ಬರೋಕ್ಕೆ ಹೇಗೆ ಒಪ್ಪಿಕೊಂಡಳು? ಕಾಲ ಮನುಷ್ಯನನ್ನು ಬದಲಾಯಿಸುತ್ತೆ ಮಾಲತಿ. ಇಲ್ಲ, ಅವಳು ಬದಲಾಗಲ್ಲ. ನೀವಿಬ್ಬರು ಡೈವರ್ಸ್ ತಗೊಳ್ಳೋದೇ ಬೆಸ್ಟ್. ನಿಮ್ಮಿಬ್ಬರ ಮನಸ್ಸು, ಸ್ವಭಾವ, ಅಭಿರುಚಿ ಯಾವುದು ಹೊಂದಲ್ಲ. ಡ್ರೈವರ್ಸ್ ನಂತರ ನನ್ನ ಒಂಟಿತನ ಹೇಗೆ ದೂರವಾಗುತ್ತೆ? ನಾನಿದ್ದೀನಲ್ಲ. ಮಾಲತಿ ಅವನ ಪಕ್ಕದಲ್ಲಿ ಕೂತು ತೋಳುಗಳಿಂದ ಅವನ ಕೊರಳನ್ನು ಬಲಿಸಿದಳು. ಆದರೆ ನಿನಗೆ ಮತ್ತೆ ಮದುವೆಯಾಗೋಕ್ಕೆ ಇಷ್ಟವಿಲ್ಲ? ನನ್ನ ಮೊದಲ ಮದುವೆಯ ಕಹಿ ಅನುಭವದಿಂದಾಗಿ ನಾನು ಹಾಗೆ ನಿರ್ಧಾರ ಮಾಡಿದೆ. ಅಂದಾಗೆ ನಾನು ಪ್ರೇಯಸಿಯ ಪಾತ್ರ ಚೆನ್ನಾಗಿ ನಿಭಾಯಿಸ್ತಿದ್ದೀನಿ, ಹೌದು ತಾನೆ? ಕಾಫಿ ಕುಡಿದ ಮೇಲೆ ಅದಕ್ಕೆ ಉತ್ತರಿಸ್ತೀನಿ, ವಿಶ್ವ ನಗುತ್ತಾ ಹೇಳಿದಾಗ ಮಾಲತಿ ಅವನನ್ನು ಅನುಕಿಸುತ್ತಾ ಅಡುಗೆ ಮನೆಗೆ ಹೋದಳು. ಸರಿಯಾಗಿ 15 ನಿಮಿಷಗಳ ಬಳಿಕ ಸುಧಾ ಫ್ಲ್ಯಾಟ್ಗೆ ಬಂದಳು. ಅವಳನ್ನು ಕಂಡು ಮಾಲತಿಗೆ ತಲೆಬಿಸಿಯಾಯಿತು. ವಿಶ್ವ, ಇವಳಿಗೆ ಹೇಳಿಬಿಡು, ಓದು ಸರಿಯಾಗಿ ಇಲ್ಲಿ ಜಗಳ ಆಡಬೇಡ ಅಂತ. ಅವತ್ತು ಇವಳು ಇಲ್ಲಿ ಬಂದು ಕೂಗಾಡಿದ ನಂತರ ನಮ್ಮ ಅಕ್ಕಪಕ್ಕದ ಎದುರಿಗೆ ನಾನು ತಲೆ ಎತ್ತಿಕೊಂಡು ನಡೆಯೋಕ್ಕಾಗ್ತಿಲ್ಲ. ಮಾಲತಿ ಕೋಪದಿಂದ ಹೇಳಿದಳು. ನಾನು ಜಗಳ ಆಡೋಕ್ಕೆ ಬಂದಿಲ್ಲ, ಆದರೆ ನಾನು ಅವತ್ತು ಕೇಳಿದ ಪ್ರಶ್ನೆಯನ್ನು ಇವತ್ತು ಕೇಳ್ತೀನಿ. ನೀನು ನನ್ನ ಗಂಡನನ್ನು ನಿನ್ನ ಹಿಡಿತದಿಂದ ಯಾಕೆ ಸ್ವತಂತ್ರಗೊಳಿಸ್ತಿಲ್ಲ? ತನ್ಮೇಲೆ ನಿಯಂತ್ರಣ ಕಳೆದುಕೊಳ್ಳದೆ ಸುಧಾ ಗಂಭೀರವಾಗಿ ಕೇಳಿದಳು. ಅದಕ್ಕೆ ಅವತ್ತೇ ವಿಶ್ವನಿಗೆ ಉತ್ತರ ಕೊಟ್ಟಿದ್ದ. ನಾವಿಬ್ಬರು ಒಳ್ಳೆಯ ಫ್ರೆಂಡ್ಸ್. ನಮ್ಮಿಬ್ಬರ ಸಂಬಂಧ ಹಾಳಾಗೋಕ್ಕೆ ನಾನಲ್ಲ, ನೀನೇ ಜವಾಬ್ದಾರಳು. ವಿಶ್ವ ಮಧ್ಯೆ ಪ್ರವೇಶಿಸಿ, ಮಾಲತಿ ಸುಧಾಳಿಂದ ಸತ್ಯನ ಮುಚ್ಚಿಡ್ಬೇಡ. ಕಳೆದ 3 ವರ್ಷಗಳಿಂದ ನಮ್ಮಿಬ್ಬರ ಮಧ್ಯೆ ಪ್ರೀತಿಯ ಸಂಬಂಧ ಇದೆ ಅಂತ ಒಪ್ಕೊ ಎಂದ. ಮಾಲತಿ ಬೆಚ್ಚಿ ವಿಶ್ವನನ್ನು ನೋಡಿದಳು. ಅವಳ ಕಣ್ಣುಗಳಲ್ಲಿ ಕೋಪ ಇತ್ತು. ಮದುವೆಯಾದ ಗಂಡಿನ ಜೊತೆ ಆಕ್ರಮ ಸಂಬಂಧ ಇಟ್ಕೊಳ್ಳೋದು ಸರಿಯಲ್ಲ ಮಾಲತಿ. ಇದು ಸಾಮಾಜಿಕ ನೀತಿ ನಿಯಮಗಳಿಗೆ ವಿರುದ್ಧವಾಗಿದೆ. ಜೊತೆಗೆ ನಮ್ಮ ವೈವಾಹಿಕ ಜೀವನದ ಸಂತೋಷ ಹಾಗೂ ಸುಖ ಶಾಂತಿಯನ್ನು ಹಾಳು ಮಾಡುತ್ತದೆ. ನೀನು ನನ್ನ ಗಂಡನಿಂದ ದೂರ ಹೋಗು ಪ್ಲೀಸ್. ಹೀಗೆ ಹೇಳುವಾಗಲೂ ಸುಧಾಳ ಧ್ವನಿಯಲ್ಲಿ ಕಂಪನವಿರಲಿಲ್ಲ, ಹಿಂಜರಿಕೆಯೂ ಇರಲಿಲ್ಲ. ವಿಶ್ವನಿಗೆ ನನ್ನ ಅಗತ್ಯ ಇದೆ, ಅದಕ್ಕೆ ನಾವು ಒಟ್ಟಿಗಿದ್ದೇವೆ. ನಿನ್ನ ವೈವಾಹಿಕ ಜೀವನ ಯಶಸ್ವಿಯಾಗದಕ್ಕೆ ನನ್ನ ಮೇಲೆ ದೋಷ ಹೊರಿಸಬೇಡ, ಮಾಲತಿ ಕಠೋರ ಸ್ವರದಲ್ಲಿ ಹೇಳಿದಳು. ನಮ್ಮಿಬ್ಬರಲ್ಲಿ ಯಾರನ್ನು ಆಯ್ಕೆ ಮಾಡುವುದಂತ ಅವರೇ ನಿರ್ಧಾರ ಮಾಡಲಿ. ಅವರೇನಾದರೂ ನಿನ್ನನ್ನು ಆಯ್ಕೆ ಮಾಡಿದರೆ ನಾನು ಶಾಶ್ವತವಾಗಿ ಅವರಿಂದ ಬೇರೆಯಾಗ್ತೀನಿ, ಸುಧಾ ಹೇಳಿದಳು. ಅವನು ತನ್ನ ನಿರ್ಧಾರ ಹಿಂದೆಯೇ ಹೇಳಿಬಿಟ್ಟಿದ್ದಾನೆ. ನೀನು ಜಗಳ ಮಾಡಿಕೊಂಡು ಒಬ್ಬಳೇ ಇಲ್ಲಿಂದ ವಾಪಸ್ ಹೋಗ್ತಿದ್ದಿ. ಇವತ್ತು ಅವನು ಇಲ್ಲಿ ಬಂದಿರುವುದಕ್ಕೆ ಕಾರಣ ಏನೆಂದರೆ ಅವನಿಗೆ ನನ್ನನ್ನು ಬಿಟ್ಟು ಇರೋಕ್ಕಾಗ್ತಿಲ್ಲ. ಈಗ ಅವರೇ ಅದನ್ನು ಬಾಯ್ಬಿಟ್ಟು ಹೇಳಿ. ಆಯಿತು, ಒಂದು ವೇಳೆ ಅವನು ನನ್ನನ್ನು ಆಯ್ಕೆ ಮಾಡಿದರೆ ನೀನು ಶಾಶ್ವತವಾಗಿ ಅವರಿಂದ ದೂರ ಆಗ್ತೀಯಾ? ಅವನು ಹಾಗೆ ಮಾಡಲ್ಲ, ಮಾಲತಿ ಆತ್ಮವಿಶ್ವಾಸದಿಂದ ಹೇಳಿದಳು. ಒಂದು ವೇಳೆ ಹಾಗೆ ಮಾಡಿದರೆ? ಸುಧಾ ಸವಾಲು ಹಾಕುವಂತೆ ದಿಟ್ಟಿಸಿದಳು. ಒಂದು ವೇಳೆ ಅವನು ನನ್ನನ್ನು ಬೆಂಬಲಿಸದಿದ್ದರೆ ನಾನು ನನ್ನ ಜೀವಮಾನದಲ್ಲಿ ಮತ್ತೆ ಅವನ ಮುಖ ನೋಡಲ್ಲ. ಅವರಿಬ್ಬರು ವಿಶ್ವನತ್ತ ತಿರುಗಿದರು. ಅವನು ಸ್ವಲ್ಪ ಹೊತ್ತು ಅವರನ್ನೇ ನೋಡುತ್ತಾ ಮುಗುಳ್ನಾಗುತ್ತಿದ್ದ. ಸ್ವಲ್ಪ ಹೊತ್ತು ಮೌನವಾಗಿದ್ದ ವಿಶ್ವ ಕುತೂಹಲ ಹೆಚ್ಚಿಸಿದ. ನಂತರ ಮೆಲ್ಲಗೆ ಎದ್ದು ಮಾಲತಿಯ ಬಳಿ ಹೋಗಿ ನಿಂತ.
ಮಾಲತಿ ವಿಜಯಭಾವದಿಂದ ಅವನ ಕೈ ತಟ್ಟಿದಳು. ಅವಳು ಸುಧಾಳತ್ತ ತಿರಸ್ಕಾರದ ನೋಟ ಬೀರಿದಳು. ಕಳೆದ ಬಾರಿ ನಾನು ನಿಮ್ಮಿಬ್ಬರ ಮಧ್ಯೆ ನಡೆದ ಜಗಳದಲ್ಲಿ ನಿನಗೆ ಸಪೋರ್ಟ್ ಮಾಡಿದ್ದೆ ಮಾಲತಿ. ಆದರೆ ಇಂದು ಹಾಗೆ ಮಾಡೋಕ್ಕಾಗಲ್ಲ. ಆ ತಪ್ಪನ್ನು ಮತ್ತೆ ಮಾಡಿದರೆ ಸುಧಾಳನ್ನು ಕಳೆದುಕೊಳ್ತೀನಿ. ಆ ಕ್ಷಣದವರೆಗೆ ನಾವು ಒಟ್ಟಿಗೆ ಇದ್ವಿ. ಸುಧಾ ಜೊತೆಗೆ ಹೊಸ ಜೀವನ ಪ್ರಾರಂಭ ಮಾಡೋಕ್ಕೆ ನಾನು ನಿನ್ನಿಂದ ಶಾಶ್ವತವಾಗಿ ದೂರ ಆಗ್ತಿದ್ದೀನಿ. ಮಾಲತಿಯ ಕೈಯಿಂದ ತನ್ನ ಕೈ ಬಿಡಿಸಿಕೊಳ್ಳುತ್ತಾ ವಿಶ್ವ ಸುಧಾಳತ್ತ ನಡೆದ. ವಿಶ್ವ, ನಿನ್ನ ಬದುಕಿನಿಂದ ದೂರವಾಗುವುದು ನಿನಗೂ ಒಳ್ಳೆಯದು ಮಾಲತಿ. ಹಳೆಯದನ್ನು ಬಿಡದೇ ಇದ್ದರೆ ಹೊಸದು ಸಂಭವಿಸೋಕ್ಕೆ ಸಾಧ್ಯವೇ ಇಲ್ಲ. ಮಾಲತಿಗೆ ಈ ಸಲಹೆ ನೀಡಿದ ಸುಧಾ ವಿಶ್ವನ ಕೈ ಹಿಡಿದಳು. ಇಬ್ಬರು ಬಾಗಿಲಿನ ಬಳಿ ಹೊರಟರು. ಮಾಲತಿ ಹಲುವ ಧ್ವನಿಯಲ್ಲಿ ವಿಶ್ವನಿಗೆ ಬೆದರಿಸುತ್ತಲೂ ಇದ್ದಳು ಹಾಗೂ ದೂರ ಹೋಗಬೇಡ ಎಂದು ಪ್ರಾರ್ಥಿಸುತ್ತಲೂ ಇದ್ದಳು. ಆದರೆ ಅವರಿಬ್ಬರು ತಿರುಗಿ ನೋಡದೆ ಶಾಶ್ವತವಾಗಿ ಅವಳ ಬದುಕಿನಿಂದ ದೂರವಾದರು. ವಿಶ್ವ ಸುಧಾಳಿಗೆ ಇಷ್ಟವಾದ ಬರ್ಗರ್ ಹಾಗೂ ಐಸ್ ಕ್ರೀಮ್ ತಿನ್ನಿಸಿದ. ಬಳಿಕ ಅವಳ ತಾಯಿಯ ಮನೆಗೆ ಹೋದರು. ಒಳಗೆ ಕಾಲಿಡುವ ಮುನ್ನ ಸುಧಾ ಭಾವುಕ ಸ್ವರದಲ್ಲಿ, ನಿನ್ನೆವರೆಗೆ ನಾನು ಈ ಮನೆಯಲ್ಲಿ ಒತ್ತಡಗ್ರಸ್ತಳಾಗಿ ಅಸುರಕ್ಷಿತ ಭಾವನೆಯಿಂದ ಕೂಡಿದ್ದೆ. ಆದರೆ ಇಂದು ನನಗೆ ಬಹಳ ಖುಷಿಯಾಗಿದೆ, ಮನಸ್ಸು ಹಗುರವಾಗಿದೆ. ಈ ಸಂತಸವನ್ನು ಕಳೆದುಕೊಳ್ಳಲು ನನಗಿಷ್ಟವಿಲ್ಲ ಎಂದಳು. ನಾವಿಬ್ಬರು ಹೊಸ ಸಂಕಲ್ಪದೊಂದಿಗೆ ಹೊಸ ಜೀವನ ಆರಂಭಿಸುತ್ತಿದ್ದೇವೆ. ನಮ್ಮ ಸಂತಸ ಇಮ್ಮಡಿಯಾಗುವಂತೆ ನೋಡಿಕೊಳ್ಳೋಣ. ಸಂಗಾತಿಯ ಭುಜವನ್ನು ಪ್ರೀತಿಯಿಂದ ತಟ್ಟಿದ ವಿಶ್ವ ಹೊಳನಡೆದ. ಸುಧಳ ತಾಯಿ, ತಂದೆ, ಅಣ್ಣ, ಅತ್ತಿಗೆ ಇವರಿಬ್ಬರಿಗೆ ವಿವಾಹ ವಾರ್ಷಿಕೋತ್ಸವದ ಶುಭಾಶಯ ಕೋರಲು ಮುಜುಗರ ಪಡುತ್ತಿದ್ದರು. ಸುಧಾ ಹಾಗೂ ವಿಶ್ವರ ನಡುವೆ ಬಹಳ ದಿನಗಳಿಂದ ಇದ್ದ ಮನಸ್ತಾಪ ಕೇವಲ 2 ದಿನಗಳಲ್ಲಿ ದೂರವಾಗುತ್ತದೆ ಎಂದು ಯಾರಿಗೂ ನಂಬಿಕೆ ಇರಲಿಲ್ಲ. ಸುಮಾರು 15 ನಿಮಿಷಗಳ ಕಾಲ ಎಲ್ಲರೂ ಚಿಕ್ಕದಾದ ಡ್ರಾಯಿಂಗ್ ರೂಮ್ನಲ್ಲಿ ಕುಳಿತರು. ನಂತರ ಸುಧಾ ತನ್ನ ತಾಯಿಯೊಂದಿಗೆ ಒಳಗಿನ ಕೋಣೆಗೆ ಹೋದಳು. ಸ್ವಲ್ಪ ಹೊತ್ತಿನ ನಂತರ ಸುಧಾ ಹಾಗೂ ಅವಳ ತಾಯಿ ಡ್ರಾಯಿಂಗ್ ರೂಮ್ಗೆ ಬಂದರು. ತಾಯಿ ಅಡುಗೆ ಮನೆಯಲ್ಲಿ ಸೊಸೆ ಮೀನಾಕ್ಷಿಗೆ ಸಹಾಯ ಮಾಡಲು ಹೊರಟಾಗ ಸುಧಾ ಅವರ ಕೈ ಹಿಡಿದು ಪಕ್ಕದಲ್ಲಿ ಕೂಡಿಸಿಕೊಂಡಳು. ವಿಶ್ವ, ಇಲ್ಲಿ ಕೇಳಿ. ನಮ್ಮ ಅಮ್ಮನ ಮನಸ್ಸಿನಲ್ಲಿ ನನ್ನ ಭವಿಷ್ಯದ ಬದುಕಿನ ಬಗ್ಗೆ ಕೆಲವು ಚಿಂತೆಗಳು ಮೂಡಿವೆ. ನೀವೇ ಅವರ ಚಿಂತೆಯನ್ನು ದೂರ ಮಾಡಿ. ಸುಧಾಳ ಬಾಯಿಂದ ಆ ಮಾತುಗಳು ಹೊರಬಂದಾಗ ತಾಯಿಗೆ ಗಾಬರಿಯಾಯಿತು. ಮಾವ ಹಾಗೂ ಬಾಮೈದ ಆಶ್ಚರ್ಯಚಕಿತರಾದರು. ಅಮ್ಮ, ನಿಮ್ಮ ಚಿಂತೆ ಏನು? ವಿಶ್ವ ಅತ್ತೆಯ ಮುಖವನ್ನು ದಿಟ್ಟಿಸುತ್ತಾ ಕೇಳಿದ. ಏನೂ ಇಲ್ಲ ಅಳಿಯಂದ್ರೆ, ಇವಳೇನೋ ಬಾಯಿಗೆ ಬಂದಾಗೆ ಮಾತನಾಡ್ತಾಳೆ. ಅತ್ತೆಯ ಧ್ವನಿಯಲ್ಲಿ ಮಗಳ ಬಗ್ಗೆ ಕೋಪ ಹಾಗೂ ಕೊಂಚ ಗಾಬರಿಯೂ ಇತ್ತು. ಅಮ್ಮ, ನನ್ನನ್ನು ರೂಮಿನೊಳಗೆ ಕರೆದುಕೊಂಡು ಹೋಗಿ ಹೇಳ್ತೀಯಲ್ಲ, ಆ ಮಾತುಗಳನ್ನು ಇನ್ನು ಮುಂದೆ ಇವರ ಎದುರಿಗೆ ಹೇಳು. ನೀನು ಸುಮ್ಮನಿರೇ, ಅತ್ತೆ ಮಗಳನ್ನು ಗದರಿಸಿದರು. ಅದಕ್ಕೆ ಸುಧಾ ಮುಗುಳ್ನಕ್ಕು ಗಂಡನಿಗೆ ಹೇಳಿದಳು. ಅಮ್ಮನ ಸಮಸ್ಯೆ ಏನು ಗೊತ್ತಾ? ನಾನು ಸಾಧ್ಯವಾದಷ್ಟು ಬೇಗ ಅತ್ತೆ ಮನೆಯಿಂದ ಹೊರಬಂದು ಬೇರೆ ಇರಬೇಕಂತೆ. ಅತ್ತೆ ಹಾಗೂ ನಾದಿನಿಯರ ಜೊತೆ ಹುಷಾರಾಗಿರ್ಬೇಕಂತೆ. ಅವರಿಗೆ ತಗ್ಗಿ ಬಗ್ಗಿ ನಡಿಬಾರ್ದಂತೆ. ಒಟ್ಟು ಕುಟುಂಬದಲ್ಲಿ ಇದ್ದರೆ ನನ್ನ ಸಂಸಾರ ಸರಿಯಾಗಿ ನೋಡಿಕೊಳ್ಳೋಕೆ ಆಗೋಲ್ಲ ಅಂತ ನಮ್ಮಮ್ಮ ಹೇಳ್ತಾರೆ. ಹೌದೇನ್ರಿ? ಎಲ್ಲರ ಎದುರಿಗೆ ಮಗಳ ಬಾಯಿಂದ ಬಂದ ಆ ಅನಿರೀಕ್ಷಿತ ಮಾತುಗಳನ್ನು ಕೇಳಿ ಅತ್ತೆಯ ಮುಖ ಪೆಚ್ಚಾಯಿತು. ತನ್ನನ್ನು ಬಹಳ ಜಾನೆ ಹಾಗೂ ಗಟ್ಟಿಗಿತ್ತಿ ಎಂದು ಬೀಗುತ್ತಿದ್ದ ಮಹಿಳೆಗೆ ಇಂದು ಅವಮಾನ ಹಾಗೂ ನಾಚಿಕೆಯಿಂದ ಕಾಲ ಕೆಳಗಿನ ನೆಲ ಕುಸಿಯುವಂತೆ ಅನಿಸಿತು. ನಿಧಾನವಾಗಿ ಆಕೆಯ ಕೋಪ ಹೆಚ್ಚಾಗತೊಡಗಿತು. ಸುಧಾಳನ್ನು ದುರುಗಟ್ಟಿ ನೋಡಿದ ಬಳಿಕ ಅವರು ವಿಶ್ವನ ಮುಖ ನೋಡಿ ಬಹಳ ಪ್ರಯಾಸದಿಂದ ನಗುತ್ತಾ, ಈ ಪೆದ್ದಿಗೆ ನಾನು ಹೇಳಿದ್ದು ಸರಿಯಾಗಿ ಅರ್ಥ ಆಗಿಲ್ಲ. ಅಳಿಯಂದ್ರೆ, ನೀವಿಬ್ಬರು ಸಂತೋಷವಾಗಿ ಇರಬೇಕೆನ್ನುವುದು ನನ್ನ ಆಸೆ. ಜಾಯಿಂಟ್ ಫ್ಯಾಮಿಲಿಯಲ್ಲಿ ಇದ್ದಾಗ ನಿಮ್ಮಿಬ್ಬರ ಮಧ್ಯೆ ಹೊಂದಾಣಿಕೆ ಇರಲಿಲ್ಲ, ಅದು ಎಲ್ಲರಿಗೂ ಗೊತ್ತಿತ್ತು ಎಂದರು. ಆಗ ವಿಶ್ವ ಗಂಭೀರವಾಗಿ, ಅಮ್ಮ, ಇಂದು ನಮ್ಮ ವೈವಾಹಿಕ ಜೀವನದ 2ನೇ ವರ್ಷ ಶುರುವಾಗಿದೆ. ನಾವು ನಮ್ಮೆಲ್ಲರ ತಪ್ಪು ತಿಳುವಳಿಕೆಗಳನ್ನು ಮರೆತು ಹೊಸದಾಗಿ ಜೀವನ ಆರಂಭಿಸಲು ಪರಸ್ಪರ ಮಾತು ಕೊಟ್ಟಿದ್ದೇವೆ. ನಿಮ್ಮೆಲ್ಲರಲ್ಲಿ ನಮ್ಮಿಬ್ಬರದ್ದು ಒಂದೇ ಒಂದು ಪ್ರಾರ್ಥನೆ ಇದೆ ಎಂದ. ಆ ಪ್ರಾರ್ಥನೆ ಏನು ಅಂತ ನಾನು ಹೇಳ್ತೀನಿ ಎನ್ನುತ್ತಾ ಸುಧಾ ಎದ್ದು ವಿಶ್ವನ ಬಳಿ ಹೋಗಿ ಕುಳಿತುಕೊಂಡಳು. ನೀವೆಲ್ಲರೂ ಏಕಾಂತದಲ್ಲಿ ನನಗೆ ಏನೂ ಹೇಳಬೇಡಿ. ಏನಾದರೂ ಸಲಹೆ ಸೂಚನೆ ನೀಡುತ್ತಿದ್ದರೆ ನಮ್ಮಿಬ್ಬರನ್ನು ಒಟ್ಟಿಗೆ ಕೂಡಿಸಿ ಹೇಳಿ ಎಂದಳು. ಮದುವೆಯ 2ನೇ ವಾರ್ಷಿಕೋತ್ಸವ ಬರೋವರೆಗೆ ನನ್ನನ್ನು ಬಿಟ್ಟು ತಾನೊಬ್ಬಳೇ ಒಂದು ರಾತ್ರಿಯಾದರೂ ಆ ಮನೆಯಲ್ಲಿ ಕಳೆಯೋದಿಲ್ಲ ಅಂತ ಸುಧಾ ನಿರ್ಧರಿಸಿದಾಳೆ ಎಂದು ವಿಶ್ವ ಹೇಳಿದ. ನಮ್ಮ ಇನ್ನೊಂದು ನಿರ್ಣಯವನ್ನು ಕೇಳಿಬಿಡಿ. ಅದೇನೆಂದರೆ, ನಾವು ಎಲ್ಲರ ಮಾತನ್ನು ಕೇಳುತ್ತೇವೆ, ಆದರೆ ನಮ್ಮಿಬ್ಬರ ಸಹಮತವಿಲ್ಲದೆ ಯಾವ ಕೆಲಸವನ್ನು ಮಾಡುವುದಿಲ್ಲ. ನಮ್ಮಲ್ಲಾದ ಈ ಬದಲಾವಣೆಯ ಬಗ್ಗೆ ಯಾರೂ ತಪ್ಪು ತಿಳಿದುಕೊಳ್ಬೇಡಿ ಎಂದರು. ನಾವ್ಯಾಕೆ ತಪ್ಪು ತಿಳ್ಕೊಳ್ಬೇಕು? ಸುಧಾಳ ತಾಯಿ ತಟ್ಟನೆ ಎದ್ದು ನಿಲ್ಲುತ್ತಾ, ನಾನು ಯಾವಾಗಲೂ ನಿನ್ನ ಒಳ್ಳೆಯದಕ್ಕೆ ಹೇಳೋದು. ನಿಂಗೆ ಕೇಳೋಕೆ ಇಷ್ಟವಿಲ್ಲದಿದ್ದರೆ ಕೇಳಬೇಡ. ನಾನು ಇನ್ಮೇಲೆ ಬಾಯಿ ಮುಚ್ಚಿಕೊಂಡು ಇರ್ತೇನೆ ಎಂದರು. ಅಮ್ಮ, ಈಗ ನನ್ನ ಬಗ್ಗೆ ಅಲ್ಲ, ನಮ್ಮಿಬ್ಬರ ಒಳ್ಳೆಯದಕ್ಕೆ ಯೋಚಿಸು. ಕೋಪದಿಂದ ಅಡುಗೆ ಮನೆಯ ಕಡೆ ತಿರುಗಿದ ಸುಧಾಳ ತಾಯಿ ಕೇಳಿಯೂ ಕೇಳಿಸದವರಂತೆ ಒಳಗೆ ಹೋದರು. ಸ್ವಲ್ಪ ಹೊತ್ತು ಅಲ್ಲಿ ಯಾರೂ ಮಾತನಾಡಲಿಲ್ಲ. ನಿಧಾನವಾಗಿ ಎದ್ದ ಸುಧಾಳ ತಂದೆ ವಿಶ್ವನನ್ನು ಅಲಂಘಿಸಿದರು.
ನಂತರ ಸುಧಾಳ ತಲೆಯ ಮೇಲೆ ಕೈಯಿಟ್ಟು ಆಶೀರ್ವಾದಿಸುವಾಗ ಅವರ ಕಣ್ಣುಗಳು ಹನಿಗೂಡಿದವು. ವಿಶ್ವ, ನನ್ನ ತಲೆಯ ಮೇಲಿದ್ದ ದೊಡ್ಡ ಭಾರವನ್ನು ಇವತ್ತು ನೀವಿಬ್ಬರು ಕೆಳಗಿಳಿಸಿದ್ದೀರಿ. ದೇವರು ನಿಮ್ಮಿಬ್ಬರಿಗೂ ಒಳ್ಳೆಯದು ಮಾಡಲಿ. ಹೃದಯ ತುಂಬಿ ಆಶೀರ್ವಾದ ಮಾಡುವಾಗ ಮಾವನವರ ಕಂಠ ಗದ್ಗದವಾಯಿತು. ಶಂಕರ್ ವಿಶ್ವನನ್ನು ಮೇಲೆತ್ತಿಕೊಂಡು ತಿರುಗಿಸಿ ತನ್ನ ಖುಷಿ ವ್ಯಕ್ತಪಡಿಸಿದ. ಬಾವಾ, ಅಕ್ಕನಿಗೆ ಕುಡಿಸಿ ಅವಳನ್ನು ವಶಪಡಿಸಿಕೊಂಡ್ರಲ್ಲ, ಆ ಔಷಧಿನ ನನಗೂ ಸ್ವಲ್ಪ ಕೊಡಿ. ಇತ್ತೀಚೆಗೆ ಸವಿತಾ ನನ್ನ ಜೊತೆ ಮಾತಿಗೂ ಜಗಳ ಆಡ್ತಿದ್ದಾಳೆ. ಶಂಕರ್ ತಮಾಷೆ ಮಾಡಿದಾಗ ವಿಶ್ವ ಜೋರಾಗಿ ನಕ್ಕ. ಸುಧಾ ಹುಸಿಮುನಿಸಿ ತೋರಿದಳು. ಮಧ್ಯಾಹ್ನದ ಊಟವನ್ನು ಅವರಿಬ್ಬರು ಎಲ್ಲರೊಂದಿಗೆ ಮಾಡಿದರು. ಹೊರಡುವವರೆಗೆ ಸುಧಾ ವಿಶ್ವನ ಬಳಿಯಿಂದ ದೂರ ಸರಿಯಲೇ ಇಲ್ಲ. ಹೀಗಾಗಿ ಅವಳ ತಾಯಿಗೆ ಮಗಳ ಬಳಿ ಏನಾದರೂ ದೂರು ಹೇಳೋದು, ಉಪದೇಶ ಮಾಡೋದು ಇತ್ಯಾದಿಗಳಿಗೆ ಅವಕಾಶ ಸಿಗಲೇ ಇಲ್ಲ. ತಮ್ಮ ಮಗಳು ಅಳಿಯ ಖುಷಿಯಿಂದ ನಗುತ್ತಾ ಮಾತನಾಡುತ್ತಿರುವುದನ್ನು ಕಂಡು ಸ್ವಲ್ಪ ಸಮಾಧಾನಗೊಂಡಿದ್ದರು. ರವಿಯ ಮನೆಯಲ್ಲಿ ಸಂಜೆ ಪಾರ್ಟಿಯನ್ನು ವಿಶ್ವನ 4 ಆತ್ಮೀಯ ಮಿತ್ರರು ಆಯೋಜಿಸಿದ್ದರು. ರವಿಯ ಹೆಂಡತಿ ಗಾಯತ್ರಿ ಸುಧಾಳನ್ನು ಅಪ್ಸರೆಯಂತೆ ಸಿಂಗರಿಸಿದರು. ಹಾಗೆ ನೋಡಿದರೆ ವಿಶ್ವ ಹಾಗೂ ಸುಧಾರೆ ಪಾರ್ಟಿ ಕೊಡಬೇಕಿತ್ತು. ಆದರೆ ಪಾರ್ಟಿ ಕೊಟ್ಟಿದ್ದು ಅವರ ಮಿತ್ರ ಮಂಡಳಿ. ಮುರಿದು ಬೀಳುವ ಹಂತ ತಲುಪಿದ್ದ ಅವರ ದಾಂಪತ್ಯ ಮತ್ತೆ ಸದೃಢ ಆಧಾರದ ಮೇಲೆ ಬಂದು ನಿಂತಿದ್ದಕ್ಕೆ ಅವರಿಗೆ ಖುಷಿಯಾಗುತ್ತಿತ್ತು. ತಮ್ಮ ಅತ್ಯಂತ ಸಮೀಪದ ಕುಟುಂಬದವರು ಮತ್ತು ಮಿತ್ರರೊಡನೆ ಅವರಿಬ್ಬರು ಪಾರ್ಟಿಯ ಸಂಪೂರ್ಣ ಆನಂದ ಪಡೆದರು. ಚೆನ್ನಾಗಿ ತಿಂದು ಮನಸಾರೆ ನರ್ತಿಸಿದರು. ವಿಶ್ವ ಒಂದು ಸುಂದರ ನೆಕ್ಲೆಸ್ ಅನ್ನೆಲ್ಲರೆದುರಿಗೆ ಸುಧಾಗೆ ತೊಡಿಸಿದ ಮತ್ತು ತಮಾಷೆಯ ಸ್ವರದಲ್ಲಿ, ಸುಧಾಳ ಪ್ರೇಮದ ಬಗ್ಗೆ ಹಸಿದಿರುವ ಅಸಹಾಯಕ ನಾನು ಸುಧಾಳೊಂದಿಗೆ ಇಡೀ ಜೀವನ ಕಳೆಯಲು ಉತ್ಸುಕನಾಗಿದ್ದೇನೆ. ಅವಳು ತನ್ನ ಕೃಪಾದೃಷ್ಟಿ ನನ್ನ ಮೇಲೆ ಹರಿಸಲಿ ಎಂದು ನೆನಪಿಸಲು ಈ ಗಿಫ್ಟ್ ಕೊಡ್ತಿದ್ದೇನೆ ಎಂದ. ಸುಧಾ ಒಂದು ಲೆದರ್ ಪರ್ಸ್ ಹಾಗೂ ಒಂದು ಬೆಲ್ಟ್ ವಿಶ್ವನಿಗೆ ಉಡುಗೊರೆಯಾಗಿ ಕೊಟ್ಟು, ನಾನು ಈ ಉಡುಗೊರೆ ಕೊಡಬೇಕೆಂದರೆ ನಾನು ಚೆನ್ನಾಗಿ ಶಾಪಿಂಗ್ ಮಾಡಲು ಇವರು ಈ ಪರ್ಸ್ನಲ್ಲಿ ನೋಟ್ಗಳನ್ನು ತುಂಬಿರಬೇಕು ಹಾಗೂ ಅದಕ್ಕಾಗಿ ಇವರು ಈ ಬೆಲ್ಟ್ನಿಂದ ಸೊಂಟ ಬಿಗಿಸಿಕೊಂಡು ದುಡಿಯಬೇಕು ಎಂದಳು. ವಿಶ್ವನ ಗೆಳೆಯರೆಲ್ಲರೂ ಜೋರಾಗಿ ಚಪ್ಪಾಳೆ ತಟ್ಟಿ ಸೀಟಿ ಹೊಡೆದು ತಮ್ಮ ಖುಷಿಯನ್ನು ವ್ಯಕ್ತಪಡಿಸಿದರು. ಅವರೆಲ್ಲ ಎಷ್ಟು ಸಂತಸದಿಂದ ಇದ್ದಾರೆಂದರೆ ರಾತ್ರಿ 12 ಗಂಟೆಯಾಗಿದ್ದೇ ಗೊತ್ತಾಗಲಿಲ್ಲ. ತಮ್ಮ ಬೆಡ್ರೂಮ್ನಲ್ಲಿ ಸುಧಾ ಹಾಗೂ ವಿಶ್ವ ಸುಮಾರು 1 ಗಂಟೆಗೆ ಪ್ರವೇಶಿಸಿದರು. ವಿಶ್ವ ಬಾಗಿಲನ್ನು ಮುಚ್ಚಿದ ಕೂಡಲೇ ಸುಧಾ ಅವನ ಬಾಹುಗಳಲ್ಲಿ ಸೇರಿಕೊಂಡಳು. ಪರಸ್ಪರ ಸ್ಪರ್ಶ ಸುವಾಸನೆಗಳನ್ನು ಅನುಭವಿಸುತ್ತಾ ಅವರ ಕಣ್ಣುಗಳು ಒಂದು ರೀತಿಯ ನಶೆಯಿಂದ ಭಾರವಾಗತೊಡಗಿದವು. ಮದುವೆಯ ಮೊದಲ ವಾರ್ಷಿಕೋತ್ಸವ ಹೇಗಿತ್ತು ಸುಧಾ? ವಿಶ್ವಳ ಸುಧಾಳ ಕಿವಿಯಲ್ಲಿ ಉಸುರಿದ. ಬ್ಯೂಟಿಫುಲ್, ಬೊಂಬಾಟ್. ಸುಧಾ ಅವನ ಕಣ್ಣುಗಳನ್ನೇ ನೋಡುತ್ತಾ ಮುಗುಳ್ನಕ್ಕಳು. ಇಲ್ಲ, ಮನಸ್ತಾಪಗಳನ್ನು ಮರೆತು ಒಂದು ಹೊಸ ಜೀವನ ಆರಂಭಿಸುವ ನಮ್ಮ ಸಂಕಲ್ಪವನ್ನು ನಾವೆಂದೂ ಮರೆಯುವುದಿಲ್ಲ. ಸುಧಾ ಅವನ ಮಾತನ್ನು ಪೂರ್ಣಗೊಳಿಸಿದಳು. ಯಾವುದೋ ಕಾರಣದಿಂದ ನಮ್ಮಿಬ್ಬರ ಜಗಳ ಇತ್ಯಾದಿ ಇನ್ನೆಂದೂ ಇಲ್ಲ. ಹತ್ತುಕೊಂಡು ತವರು ಮನೆಗೆ ಓಡುವುದು ಇನ್ನೆಂದಿಗೂ ಇಲ್ಲ. ಪ್ರೇಯಸಿಯನ್ನು ಓಲೈಸುವುದು ಬಿಡ್ತು ಅನ್ನು ಇನ್ನೆಂದಿಗೂ ಇಲ್ಲ. ನನ್ನ ಮೇಲೆ ಕೈ ಮಾಡುವುದು ಚೇಚೆ ಇನ್ನೆಂದಿಗೂ ಇಲ್ಲ. ಐ ಲವ್ ಯು ಟೂ. ವಿಶ್ವ ಕೈ ಚಾಚಿ ಟೇಪ್ ರೆಕಾರ್ಡರ್ ಸ್ವಿಚ್ ಒತ್ತಿದ ಹಾಗೂ ಟ್ಯೂಬ್ಲೈಟ್ ಆರಿಸಿ ನೈಟ್ ಬಲ್ಬ್ ಹಾಕಿದ. ಮಧುರ ಸಂಗೀತದ ಸ್ವರದಲ್ಲಿ ಅವರಿಬ್ಬರು ಪರಸ್ಪರ ಅಂಟಿಕೊಂಡು ನರ್ತಿಸತೊಡಗಿದರು. ತಪ್ಪು ದಾರಿಯಲ್ಲಿ ನಡೆದ ಬಳಿಕ ಸರಿಯಾದ ದಾರಿಯಲ್ಲಿ ನಡೆಯುವ ಖುಷಿಯೇ ವಿನೂತನವಾಗಿರುತ್ತದೆ. ಅವರಿಬ್ಬರ ಹೃದಯಗಳ ಬಡಿತ ಹೆಚ್ಚಾಗಿತ್ತು. ಅಂದಿನ ರಾತ್ರಿ ಪ್ರಥಮ ರಾತ್ರಿಗಿಂತಲೂ ಅಧಿಕ ಆನಂದ ಹಾಗೂ ಮೋಜಿನಿಂದ ಕೂಡಿತ್ತು. ಧನ್ಯವಾದಗಳು ಸ್ನೇಹಿತರೆ, ನನ್ನ ಕತೆ ಕೇಳಿದ್ದಕ್ಕಾಗಿ.